ಯಾರ್ರೀ ಅದು ಕೆಂಚನಹಳ್ಳಿ? ಇಳಿರಿ. Hey, hello. Back please. ಮರ್ಯಾದೆನೇ ಇಲ್ಲ. ಈ ಶಿವರಾಜ್ ಬಗ್ಗೆ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಎಷ್ಟಾಯ್ತಣ್ಣ? ನಿಮ್ದು 2 ಸೀಟಾ? 60 ರೂಪಾಯಿ ಕೊಡಿ. ಏ ಡ್ರೈವರ್, ಏನಯ್ಯ ಇಲ್ಲಿ ಯಾವ ಊರು ಕಾಣ್ತಾ ಇಲ್ಲ. ನಡೋ ರಸ್ತೆಗೆ ತಂದು ನಿಲ್ಸಿ. ಅಲ್ಲೋ ನಡಿ, ಸೀದಾ ಕೆಂಚನಹಳ್ಳಿ ಡ್ರಾಪ್ ಮಾಡೋ. ನೋಡಿ ಸ್ವಾಮಿ, ಇಲ್ಲಿಂದ ನಡ್ಕೊಂಡೇ ಹೋಗ್ಬೇಕು. ಅಲ್ಲಿ ನೋಡಿ, ಬೋರ್ಡ್ ಕಾಣುತ್ತಾ? ಎಲ್ಲಯ್ಯ, ಯಾವ ಬೋರ್ಡು ಕಾಣ್ತಾ ಇಲ್ಲ. ನೋಡಿದ್ರಾ? ಬೋರ್ಡ್ ಇಲ್ದ ಊರಿಗೆ ಗಾಡಿನೂ ಬರಂಗಿಲ್ಲ, ಬಸ್ಸು ಬರಂಗಿಲ್ಲ, ನಡ್ಕಂಡೇ ಹೋಗ್ಬೇಕು. ದುಡ್ಡು ಕೊಡು, ಗಾಡಿ ಬಿಡು. ಅಪ್ಪ, ಓಕೆ ಓಕೆ, ಇರ್ಲಿ ಇರ್ಲಿ. ಕೀಪ್ ದ ಚೇಂಜ್. ರೀ ಸ್ವಾಮಿ, ಇಲ್ಲಿ ಬರಿಲ್ಲಿ. ಯಾಕಪ್ಪ? ಎಲ್ಲಿ ಕೈ ಕೊಡಿ. 50 ರೂಪಾಯಿ ಕೊಡಿ. 50 ರೂಪಾಯ? ಯಾಕಯ್ಯ ಅಷ್ಟೊಂದು? ಇನ್ನು ಎಷ್ಟೊತ್ತಪ್ಪ ಮುಂದಕ್ಕೆ ಹೋಗಲ್ಲ? ಇರಪ್ಪ ಬಂದೆ. ದುಡ್ಡು ಇಸ್ಕೊಳೋದು ಬೇಡವಾ? ಏನು 50 ರೂಪಾಯಿನ? ಯಾಕಯ್ಯ ಅಷ್ಟೊಂದು? ನಮ್ ಟಿಕೆಟ್ 30 ರೂಪಾಯಿ. ಅದೇನು ಹೇಳಿದ್ರಲ್ಲ, ಕೀಪ್ ದ ಚೇಂಜ್ ಅಂತ ಹೇಳಿ. ರೈಟ್ ರೈಟ್. ಯಾರಣ್ಣ ಅವನು? ಯಾರಿಗ್ ಗೊತ್ತು, ಹಳ್ಳಿ ಗಮಾರ ಇದ್ದಂಗಿದ್ದಾನೆ. 50 ರೂಪಾಯಿ ಲಾಸ್ ಆಯ್ತು ಅನ್ಕೊಂಡ್ರ? ನೋ ಚಾನ್ಸ್. ಇನ್ನು ಎಷ್ಟೊತ್ತಪ್ಪ ಮುಂದಕ್ಕೆ ಹೋಗಲ್ಲ? ಇರಪ್ಪ ಬಂದೆ. ದುಡ್ಡು ಇಸ್ಕೊಳೋದು ಬೇಡವಾ? ದುಡ್ಡು ಇಸ್ಕೊಳೋದು ಬೇಡವಾ? ದುಡ್ಡು ಇಸ್ಕೊಳೋದು ಬೇಡವಾ? ಓ ಬ್ರದರ್, ಒಳ್ಳೇದ್ ಬಿಡು. ಬ್ರದರ್ ಒಂದ್ ನಿಮಿಷ. ಬ್ರದರ್ ಒಂದ್ ನಿಮಿಷ. ಈ ಕೆಂಚನಹಳ್ಳಿಗೆ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ 2 ಕಿಲೋಮೀಟರ್ ಆಗತ್ತೆ. ನೀವ್ಯಾರೋ ಊರಿಗೆ ಹೊಸಬ್ರಿದ್ದಂಗೈತೆ. ಯಾರ ಮನೆಗೆ ಹೋಗ್ಬೇಕಿತ್ತಿಲ್ಲಿ? ರಾಮಣ್ಣರ ಮನೆಗೆ. ರಾಮಣ್ಣ? ರಾಮಣ್ಣ ಅದೇ ನಮ್ ಕಡೆಮನೆ ರಾಮಣ್ಣ. ಓ, ನಮ್ ಕಡೆ ಮನೆ ರಾಮಣ್ಣನ? ಹೌದಣ್ಣ. ಏನ್ ಸಮಾಚಾರ ಅಂದಂಗ ನೀವ್ಯಾರು? ನಾನು ಶಿವರಾಜ್ ಅಂತ. ಅವ್ರ ಮಗಳನ್ನ ಅದು ನಮ್ ಫ್ರೆಂಡಿಗೆ ತೋರಿಸ್ಬೇಕು ಅಂತ. ಯಾರು? ಆ ದುರ್ಗಿನ? ಅಲ್ಲ, ಅವಳು ಶಾಂತಿ ಅಂತ. ನೀವ್ಯಾರನ್ನ ಹೇಳ್ತಾ ಇದ್ದೀರಿ? ಅವಳೇ ಸ್ವಾಮಿ, ಹೆಸರಿಗೆ ಶಾಂತಿ ಅಷ್ಟೇ. ಆದ್ರೆ ದುರ್ಯಾವತಾರ. ಒಂದ್ಸಲ ಏನಾಯ್ತು ಅಂದ್ರೆ, ರೀ ಸ್ವಾಮಿ ಮ್ಯಾಲ್ ನೋಡ್ರಿ, ಸಿನಿಮಾದಾಗ ನೋಡಲ್ವಾ?
ಏನಾಯ್ತು? ಪ್ಯಾರ್ಲ್ಯಾಂಡ್ ಎಲ್ಲಿದು? ಎಲ್ಲಿದು ಅಂದ್ರೆ ಒಂದ್ ಹಣ್ಣು ತಿಂದ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ಹೋಗಿದ್ದು. ಹೊಲ ನಮ್ಮಪ್ಪಂದು ಅಂದ್ಮೇಲೆ ನಮ್ಮಪ್ಪಂದ ತಾನೆ ಗಂಟ್ ಹೋಗೋದು. ಇವನ ಹತ್ರ ಏನ್ ಮಾತು? ಒಂದ್ ಗಿಡಕ ಬೆನ್ನಿಗೆ ಬಾಸುಂಡೆ ಬರ್ಬೇಕ್ ಹಾಗೆ. ಅದೇ ಮತ್ತೀಗ ಏ ಒಂದ್ ಹಣ್ಣಿಗೆ ಅದೇ ಹಾಕಂಗಾಡಿಯಾ? ಏಯ್, ನಮ್ ತೋಟದಾಗೆ ಹಣ್ಣು ಕದ್ದು ನನಗೆ ಬುದ್ಧಿ ಹೇಳಕ್ ಬರ್ತಿದೀಯಾ? ನಿನಗಿನ್ನೂ ನನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಏನ್ ಅನ್ಕೊಂಡ್ಬಿಟ್ಟಿಯ ನನ್ನ? ಅಯ್ಯೋ ಬಿಡೆ ತಾಯಿ, ಇನ್ನೊಂದ್ಸಲ ನಿಮ್ ತೋಟದ ಕಡೆ ಕಣ್ಣೆಚ್ಚ ನೋಡಲ್ಲ. ಹೋಗ್ಲಿ ಬಿಡಾಕ, ಬಡಪಾಯಿ ಬದುಕೊಳ್ಳಿ. ಇದ್ದೇ ಕೊನೆ. ಮತ್ತೆ ನಾನೇನಾದ್ರೂ ನೋಡಿದ್ರೆ ಅಷ್ಟೇ. ಹಂಗೋಳ ಶಾಂತಿ. ಸ್ವಾಮಿ ಹುಷಾರ್. ಯಾರಾದ್ರೂ 7 ಜನ್ಮದ ಪಾಪ ಮಾಡಿದವನೇ ಅವಳನ್ನ ಮದುವೆ ಆಗ್ಬೇಕು. ನಿಮ್ ಫ್ರೆಂಡು ಅಂತೀರಾ, ಹೋಗಿ ಹೋಗಿ ಆ ದುರ್ಗಿಗೆ ಯಾಕ್ರಿ ಬಲಿ ಕೊಡ್ತೀರಾ? ದುರ್ಗಿಗ್ ಬಲಿ ಆಗ್ತಾ ಇರೋದು ನಮ್ ಫ್ರೆಂಡ್ ಅಲ್ಲ. ಯಾರ್ ಸ್ವಾಮಿ ಹಂಗಂದ್ರೆ? ಏನ್ ಹೇಳೋಣ, ಈಗ ನೀವೇ ಮೇಲ್ ನೋಡಿ. ರಮಣ, ನಿನ್ ಬಾಯಿಗೆ ಸಕ್ರಿ ತುಪ್ಪ ಹಾಕ್ಬೇಕು ನೋಡಪ್ಪ. ಭಾಳ ಸಂತೋಷ ಆಯ್ತು. ನಾನೇನ್ ಅನ್ಕೊಂಡಿದ್ನು ಅದ ಆತ್ ನೋಡು. ಇದೊಂದು ದೇವ್ರ ನಡೆಸ್ಕೊಟ್ಟು ಬಿಟ್ಟ ಅಂದ್ರೆ ಇನ್ನೇನು ಇಲ್ಲ ನೋಡ್ ನನಗೆ. ಆಯ್ತು ಕಣ್ಲ, ನಾವು ಅಂದುಕೊಂಡಂತೆ ಎಲ್ಲ ಆದ್ರೆ ಸ್ನೇಹಿತರಾಗಿದ್ದ ನಾವು ಬಂಧುಗಳಾಗಿ ಬಿಡ್ತೀವಿ. ಹ್ಞೂ ಕಣಪ್ಪ, ನನ್ನ ಮಗ ಶಿವರಾಜನ್ನ ನಿನ್ನ ಹತ್ರ ಕಳಿಸ್ತೀನಿ. ನಿನಗೂ ನಿನ್ನ ಮಗಳಿಗೂ ಇಷ್ಟ ಆಯ್ತು ಅಂದ್ರೆ ಮುಂದುವರೆಯೋಣ. ಆಯ್ತಿಲ್ಲಪ್ಪ? ಆಯ್ತು ಕಣ್ಲ, ಕಳಿಸು. 2 ದಿನ ಇಲ್ಲೇ ಇರ್ಲಿ, ಆಮೇಲೆ ಮಾತಾಡೋಣ. ನಮ್ಮೂರ್ನಾಗ ನಾನೊಬ್ನೇ ಜಾಣ, ನನ್ ಹಾಡು ಅಂದ್ರೆ ಎಲ್ಲಾರ್ಗೂ ಪ್ರಾಣ. ನಮ್ಮೂರ್ನಾಗ ನಾನೊಬ್ನೇ ಜಾಣ, ನನ್ ಹಾಡು ಅಂದ್ರೆ ಎಲ್ಲಾರ್ಗೂ ಪ್ರಾಣ. ಎಲ್ಲ ದೇವ್ರೆಚ್ಚೆ ಕಣಪ್ಪ. ಇದೊಂದು ಮದುವೆ ಅನ್ನೋದೊಂದು ಮುಗಿಸಿಬಿಟ್ರೆ ನನ್ನಂತ ಅದೃಷ್ಟವಂತನೇ ಯಾರು ಇಲ್ಲ ನೋಡಪ್ಪ. ಯಾರಿಗೂ ಮದುವೆ ಮಾಡ್ತಾ ಇದ್ದಾನಲ್ಲ ನಮ್ಮಪ್ಪ. ಯಾರಿಗಿರ್ಬೋದು? ಅವ್ವ ಹೋಗವಳೆ ಅಂತ ಅವನೇನಾರ ಇನ್ನೊಂದು ಮದುವೆ? ಆಯ್ತು ಕಣಪ್ಪ, ಫೋನ್ ಇಡ್ತೇನೆ. ಏನು? ಯಾರಿಗಪ್ಪ? ಇನ್ಯಾರಿಗಲ್ಲ, ನಾನೇ ಇನ್ನೊಂದು ಮದುವೆ ಮಾಡಿಕೊಳ್ಳೋಣ ಅಂತ. ಹೊರ್ಗರೆದು ಉಕ್ಕುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಲ್ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಪರ ಸಿಡಿಲ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಈ ಮಾತೃ ದೇವತೆಗೆ ಆಗುವ ಅನ್ಯಾಯವನ್ನು ಮಾತ್ರ ನಾನು ಸಹಿಸುವುದಿಲ್ಲ ಅಪ್ಪ. ಅಟ್ಲೀಸ್ಟ್ ನನ್ನ ಪಂಚಿಂಗ್ ಡೈಲಾಗೂ ಬೆಲೆ ಕೊಡ್ಲಿಲ್ಲ. ವೇಸ್ಟ್. ನಿನಗೆ ಕಂಡ್ಲೆ, ನನ್ನಷ್ಟು ಎತ್ತರ ಬೆಳೆದ್ ನಿಂತಿರೋ ನಿನಗೆ ಬಿಟ್ಟು ನಾನು ಮದುವೆ ಮಾಡಿಕೊಂಡ್ರೆ ಜನ ಏನಂತಾರ? ನಿನಗೆ ಕಣಪ್ಪ. ಅಪ್ಪ ಎಷ್ಟು ಒಳ್ಳೆನಪ್ಪ ನೀನು. ನಿನ್ನಂತ ಬೆಪ್ಪ ಅಲ್ಲ, ನಿನ್ನಂತ ಅಪ್ಪ ಇಲ್ಲ. ಮುಚ್ಚಲೆ ಬಾಯಿ, ಒಳ್ಳೆ ನಾಟಕ ಕಂಪ್ನಿ ಇದ್ದಂಗದಿ. ನನಗೆ ಅರ್ಥ ಆಗ್ತಿಲ್ಲ. ಇಲ್ಲಪ್ಪ, ನಿನ್ನ ಒಳ್ಳೆತನ ನನಗೆ ಗೊತ್ತಪ್ಪ. ಇರ್ಲಿ, ಎಲ್ಲಿ ನೋಡಿಯಪ್ಪ ನನಗೆ ಹೆಣ್ಣನ್ನ? ಬೆಂಗಳೂರು, ಮಂಗಳೂರು, ಇಲ್ಲ ಬಾಂಬೆ, ದಿಲ್ಲಿ, ಕಲ್ಕತ್ತಾ, ಫಾರಿನಿಗೇನಾರ ನೋಡಿಯನಪ್ಪ? ಕೆಂಚನಹಳ್ಳಿ. ಏನಂದೆ? ಕೆಂಚನಹಳ್ಳಿ ಅಂದೆ. ಕೆಂಚನಹಳ್ಳಿ? ನನ್ನಂತ ಗಂಡಿಗೆ ಯಾವುದೋ ಹಳ್ಳಿ ಹೆಣ್ಣು ತಂದು ಏನ್ ಮಹಾ ದೊಡ್ಡ ಗಂಡು ಏನೈತಲೆ ನಿನ್ನ ಹತ್ರ? ಅದೈತಲ್ಲ. ಅದಂದ್ರೆ ನೋಡಕ್ ಚೆನ್ನಾಗಿವ್ನಿ, ಒಳ್ಳೆ ಮದ್ವೆ ವಯಸ್ಸು, ಇನ್ನೇನ್ ಬೇಕು? PUC ಅರ್ಧಂಬರ್ಧ, ಕೆಲಸ ಕಾರ್ಯ ಏನೂ ಇಲ್ಲ, ಮ್ಯಾಲೆ ನಾನೇ ದುಡ್ದು ಹಾಕು. ಯಾರು ಕೊಡ್ತಾರಲ್ಲೇ ನಿನಗೆ ಹೆಣ್ಣ?
ಹೆತ್ತವ್ರಿಗೆ ಹೆಗ್ಣಾನೆ ಮುದ್ದು ಅನ್ನೋ ಥರ ಎಲ್ಲರೂ ಅವ್ರವ್ರ ಮಕ್ಕಳನ್ನ ಹಾಡು ಹೊಗಳಿದ್ರೆ ನೀನು ಇದೀಯಾ ನನ್ನ ಶತ್ರು. ಏನೋ ನಿಮ್ಮ ಅಮ್ಮಗೆ ಮಾತು ಕೊಟ್ಟೇನಿ ಅಂತ ಈ ಮದ್ವಿ ಮಾಡ್ತಾ ಅದೇನಿ. ಇಲ್ಲ ಅಂದ್ರೆ ನೀನ್ ಯಾವ್ದಾದ್ರ ಮಠಕ್ಕೆ ಬಿಟ್ಟು ಬಂದ ನಾನು ಇನ್ನೊಂದು ಮದುವೆ ಆಗಿ ಆರಾಮ್ ಇರ್ತಿದ್ ನೋಡ್. ನಾನು ಇರ್ತಿದ್ದೆ ನಾನು ನಿನ್ ಹೊಟ್ಟೆನ ಬಗ್ಗದ್ ಬಿಡ್ತಿದ್ದೆ. ಹೊಟ್ಟಿ ಬಗೆಯುವಂತಿ ನನ್ನ ಸ್ನೇಹಿತನ ಮಗಳು ಶಾಂತಿ ಅಂತ ಅದಾಳ, ನೋಡಕ ಬರ್ತಾನ ಅಂತ ಹೇಳಿದೀನಿ. ಹೋಗಿ ನೋಡ್ಕೊಂಡ್ ಬಾ. ಅವಳು ಒಪ್ಪಿದ್ಲು ಅಂದ್ರೆ ಮುಗೀತು. ಏನು ಅವಳು ಒಪ್ಪಿದ್ರೆ ಮುಗೀತಾ? ನಾನು ಒಪ್ಪದ್ ಬೇಡ್ವಾ? ನೀನ್ ಒಪ್ಪದ್ ಏನೈತಲೆ? ನಿನಗೇನ್ ಹೆಣ್ಣು ಕೊಡಾಕೇನ್ ಜನ ಕ್ಯೂ ನಿಂತಾರೇನು? ಏನೋ ನನ್ನ ಸ್ನೇಹಿತ ದೊಡ್ಡ ಮನಸ್ಸು ಮಾಡಿ ಒಪ್ಪ್ಯಾನ, ಹೋಗ. ಇಂಥ ಅವಮಾನ ಸಹಿಸ್ಕೊಂಡು ಈ ಭೂಮಿ ಮೇಲೆ ಬದುಕಿರಬಾರ್ದು ಅಪ್ಪಾ. ಅಲ್ಲಿ ಅಟ್ಟದ ಮೇಲೆ ಹೊಲಕ್ ಹೊಡಿಯ ಔಷಧಿ ಐತಿ, ಅಲ್ಲಿ ಹಿತ್ತಲ್ದಾಗ ಹಗ್ಗ ಐತಿ. ನಿನಗೆ ಯಾವ ಸರಿ ಐತಿ ನೋಡ್ಕ ಹೋಗ. ಬದುಕಿರಬಾರ್ದು ಅಂದಿದ್ದು ನನಗಲ್ಲ, ನಿನಗೆ. ಹಿಂಗೆ ಆಡ್ತಾ ಇರು, ನಿನಗ್ ಸರಿಯಾಗಿ ಮಾಡ್ತೀನಿ. ಆಯ್ತು ಹೋಗಲೆ. ಮೊದ್ಲು ಹೋಗಿ ಹೆಣ್ಣು ನೋಡ್ಕೊಂಬ. ಆಕಿ ಒಪ್ಪಬೇಕು, ಹಂಗ ನೋಡ್ಕ ಒಂದ್ ಸ್ವಲ್ಪ. ಗೊತ್ತಾಯ್ತು? ಗೊತ್ತಾಯ್ತು. ಅವಳು ಒಪ್ಪಿದ್ರೆ ಮಾತ್ರ ತಾನೇ. ನೋಡ್ತಾ ಏನ್ ಮಾಡ್ತೀನಿ ಅಂತ. ಏನಂದಿ? ಏನಿಲ್ಲ, ಯಾವಾಗ ಹೋಗ್ಬೇಕು ಅಂದೆ. ನಾಳೆನೆ ಹೋಗು. 2 ದಿನ ಅಲ್ಲಿರು. ಅವಳು ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಒಬ್ರು ಬಾಳು ಹಾಳು ಮಾಡಕ್ ನನಗೆ ಇಷ್ಟ ಇಲ್ಲ. ಅಪ್ಪ ಸರಿ, ಹೆಂಗ್ ಹೋಗೋದು? ಕಾರ್ ಬಾಡಿಗೆ ಮಾಡು. ಸುಮ್ನೆ ಹೋಗಲೆ, ಕಂಡ ನಿನ್ ದೌಲತ್ತ. ಬಸ್ಸಿಗ ನನ್ ಮರ್ಯಾದೆ ಏನಾಗಬೇಕು? ಇಲ್ಲೆಲ್ಲ ಮಚ್ಚಿಟ್ಟಿದ್ದೆ. ಆಯ್ತು ಬಿಡಪ್ಪ, ಹೋಗ್ತಾ ಇದ್ದೀನಿ. నీకు తరువాత చూస్తా. ನಿನ್ನ ಅಜ್ಜಿ. ಅಂದ್ರೆ ಆ ದುರ್ಗಿಗ್ ಬಲಿಯಾಗಕ್ ಬಂದಿರೋ ಬಕ್ರ ನೀನೇನಾ? ಬಾಕ್ರ ಗಿಕ್ರ ಅಂದ್ರೆ ಅಷ್ಟೇ ಇವಾಗ. ಆಯ್ತು, ನೀನ್ ಸಿಂಹನೇ, ಆದ್ರೆ ಅವಳು ನಿನ್ ಮೇಲೆ ಕುಂದಿರ್ತಾಳಷ್ಟೆ. ಕುತ್ಕಂತಾಳೆ. ನಾವು ಪ್ರಚಂಡ್ರೆ ದುರ್ಗಿ ಅವತಾರ ಹೆಂಗಿಳಿಸ್ಬೇಕು ಅಂತ ನಮಗೂ ಗೊತ್ತು. ದೊಡ್ಡ ಉಪಕಾರ ಆಯ್ತು. ಹೋಗಿ ಬನ್ನಿ. ಬರೋಣ. ಅಪ್ಪಾ, ಇವತ್ತಿದೆ ಅವನಿಗೆ. ಬರ್ಲಿ, ಬುರ್ಡೆಗೆ ಬಿಸಿನೀರ್ ಕಾಯಿಸೋದೆ ಅಲ್ವೇನೋ ಗುಂಡ? ಮತ್ತೆ ಬರ್ಲಿ, ಇದೇ ಇವತ್ತು ಅವನಿಗೆ. ಇಲ್ಲೇ ಎಲ್ಲೋ ಇಟ್ಟಿದ್ದೆ ಕಣೋ, ಎಲ್ಲೋಯ್ತು ಅಂತ. ಸರಿಯಾಗಿ ನೋಡಕ್ಕ, ಇಲ್ಲೇ ಎಲ್ಲ ಇರುತ್ತೆ. ಏನೇ ಶಾಂತಿ, ಏನೋ ಹುಡುಕ್ತಾ ಇದೀಯಾ? ಏನಿಲ್ಲ, ನೀನೇನ್ ಬಂದಿದ್ದು? ಅದೇ ನೀನ್ ನೋಡೋಕೆ ಶಿವರಾಜ್ ಅಂತ ಗಂಡ್ ಬರ್ತಾ ಇದ್ದಾನಂತೆ. ನಿನಗೆ ಯಾರು ಹೇಳಿದ್ದು? ಹೌದು, ಬರ್ತಾ ಇದ್ದಾನೆ ಅಂತಾನೆ ಇಟ್ಕೊ. ಅವನ್ ಸುದ್ದಿ ನಿನಗೆ ಯಾಕೆ? ಅಕ್ಕ, ಇವಳಿಗೆ ಊರಾಗಿನ್ ಎಲ್ಲಾ ಸುದ್ದಿ ಬೇಕು. ಹೌದು ಗುಂಡ, ಎಲ್ಲ ತಿಳ್ಕೊಂಡಿರ್ಬೇಕು. ಈಗ ನಿನಗೆ ಗೊತ್ತಾಗಲ್ಲ ಅದು. ಏನ್ ಸಮಾಚಾರ ಹೇಳಿ ಸುಬ್ಬಿ. ಅದೇ ನೀನ್ ನೋಡಕ್ಕೆ ಯಾವನೋ ಗಂಡ್ ಬರ್ತಾ ಇದ್ದಾನಂತಲ್ಲ, ಅವನೇನಾದ್ರೂ ನಿನಗಿಷ್ಟ ಆಗದೆ ಇದ್ರೆ ಅಥವಾ ಸ್ವಲ್ಪ ತೆಳ್ಳಗಿರೋ ಹುಡುಗಿ ಬೇಕು ಅಂದ್ರೆ ನಾ ಟ್ರೈ ಮಾಡೋಣ ಅಂತ. ಅಕ್ಕ ನೋಡಕ್ಕ, ನೀನು ದಪ್ಪಗಿದಿ ಅಂತಿದ್ದಾಳೆ. ಏ ಸುಬ್ಬಿ, ಆ ಹಳ್ಳಿ ಗಮರನ್ನ ನೀನೇ ಮದ್ವೆ ಆಗುವಂತೆ.
ಮೊದಲು ನಮ್ಮ ಮನೆಯಿಂದ ಓಡಿಸ್ತೀನಿ, ಆಮೇಲೆ ನೀನ್ ಬಂದ್ ಕರ್ಕೊಂಡ್ ಹೋಗು. ಈಗ ನೀನ್ ಮನೆಗ್ ಹೋಗು. ಹೌದಾ? ನಿಜನಾ? ನಿನಗ್ ಬೇಡ್ವಾ? ಸರಿ, ಮತ್ತೆ ನಾನು ಒಂದ್ ಕೈ ನೋಡೇ ಬಿಡ್ತೀನಿ. ನೋಡಂತೋಗಿ ಸುಬ್ಬಿ. ಅಯ್ಯೋ ರೀ, ನಿಧಾನ ರೀ. ನೀವ ಗಂಡು? ಹೌದು. ನೀವು ಶಾಂತಿ ಅಲ್ಲ, ಸುಬ್ಬಲಕ್ಷ್ಮಿ. ಆದ್ರೆ ನೀವು ನನ್ನೇ ಮದ್ವೆ ಆಗೋದು. ಅಂದ್ರೆ? ಗೊತ್ತಾಗುತ್ತೆ. ನಮ್ ಮನೆಗ್ ಬರ್ತೀರಲ್ಲ, ಆಹಾ ನನ್ನ ಮದ್ವೆ ಅಂತೆ, ಓಹೋ ನನ್ನ ಮದ್ವೆ ಅಂತೆ, ಆಹಾ ನನ್ನ ಮದ್ವೆ ಅಂತೆ, ಓಹೋ ನನ್ನ ಮದ್ವೆ ಅಂತೆ. ನಾನು ನೋಡಕ್ ಬಂದಿರೋದು ಶಾಂತಿನ. ಇವಳು ಯಾರಪ್ಪ? ಸುಬ್ಬಲಕ್ಷ್ಮಿ. ಅಂಕಲ್ 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 ಏನೋ ಹುಡುಕ್ತಾ ಇದ್ದೀರಾ? ಇಲ್ಲೇ ಎಲ್ಲೋ ಕ್ಯಾಟರ್ಪಿಲ್ಲರ್ ಇಟ್ಟಿದ್ದೆ. ಓಹೋ, ಕ್ಯಾಟರ್ಪಿಲ್ಲರಾ? ಕ್ಯಾಟರ್ಪಿಲ್ಲರಾ? ಯಾಕೆ? ಅವ್ನ್ಯಾರೋ ಶಿವರಾಜ್ ಅಂತೆ, ನನ್ ನೋಡಕ್ ಬರ್ತಾ ಇದ್ದಾನಂತೆ. ನನ್ ಮೂತಿಲಿ ಏನ್ ಗೋತಿ ಕುಣಿತೈತಾ? ಅಂದ್ರೆ ಏನಂದ್ರೆ ನನ್ ಮದ್ವೆ ಆಗ್ತಾನಂತೆ. ಎಷ್ಟು ಧೈರ್ಯ ಇರ್ಬೇಡ ಅವನಿಗೆ. ಯಾಕೆ? ನಿಮಗಿಷ್ಟ ಇಲ್ವಾ ಮದ್ವೆ ಆಗಕ್ಕೆ? ಮದ್ವೆ ಆಗೋಕ್ ಇಷ್ಟಾನೇ. ಹೋಗಿ ಹೋಗಿ ಆ ಹಳ್ಳಿ ಗಮರನ್ ಯಾರ್ ಮದ್ವೆ ಆಗ್ತಾರೆ? ಹಳ್ಳಿಗಮರನ? ಅಪ್ಪ ಹೂ, ಮತ್ತೆ ನನ್ ನೋಡಿದ್ರೆ ಫಾರಿನ್ ಹುಡುಗನ್ ನೋಡಿ ಮದ್ವೆ ಆಗ್ಬೇಕು ಅಂತ ಇದ್ರೆ ಆ ಹಳ್ಳಿ ಗಮರ ನನ್ ನೋಡಕ್ ಬರ್ತಾನಂತೆ. ಸುಮ್ನೆ ಬಿಡ್ತೀನಾ? ಓಡಿಸ್ಬಿಡ್ತೀನಿ ಅಲ್ವೇನೋ ಗುಂಡ? ಮತ್ತೆ ಬರ್ಲಿ ಇದೇ ಇವತ್ತು ಅವನಿಗೆ ತಲೆ ಹೊಡೆದು ಬಿಡದೆ. ಅದ್ಯಾಕ್ರಿ ಅವನ್ ತಲೆ ಹೊಡಿತೀರಾ? ನಿಮಗಿಷ್ಟ ಇಲ್ಲ ಅಂದ್ರೆ ಆಯ್ತಪ್ಪ. ಅವೆಲ್ಲ ನಮ್ಮ ಅಪ್ಪನ ಹತ್ರ ನಡೆಯಲ್ಲ. ಅವನು ನಮ್ಮ ಅಪ್ಪನ ಫ್ರೆಂಡ್ ಮಗ ಅಂತೆ. ನಾನ್ ಮದ್ವೆ ಆಗ್ಲೇಬೇಕಂತೆ. ನಮ್ಗ್ ಆಚಾರ. ಹೌದು, ನೀವ್ಯಾರು? ನಾನಾರು? ಕಶ್ಯಪ ಬ್ರಹ್ಮನ ಮಗ. ರೀ, ಯಾರೀ ನೀವು? ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು. ಯಾರು ಅಂತ ಕೇಳಿದ್ರೆ ಬರೇ ಎಕ್ಸ್ಪ್ರೆಷನ್ ಬರ್ತಾ ಇದೆ, ಡೈಲಾಗೇ ಬರ್ತಾ ಇಲ್ಲ. ಬಹದ್ದೂರ್ ಗಂಡು ಅಂತಿದಾನಕ್ಕ. ಅಂದ್ರೆ ನಿನ್ ನೋಡಕ್ ಬಂದಿರೋ ಗಂಡು ಅಂತ. ಹೌದಾ? ಎಸ್, ಐ ಆಮ್ ಶಿವರಾಜ್. ಅಯ್ಯೋ, ನಾನ್ ಸತ್ತೆ. ಅಯ್ಯೋ ರೀ, ಏನಾಯ್ತ್ರಿ? ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಗುಂಡಾ, ಹೋಗಿ ಸ್ವಲ್ಪ ನೀರ್ ತಂಬಾರೋ. ಅಯ್ಯೋ, ನೀವಾ ಗಂಡು? ನನಗೋಕೆ. ರೀ, ಏನ್ರಿ ಹೇಳ್ತಾ ಇದ್ದೀರಾ? ಹೇಗಿದ್ರು ನೀವು ಫಾರಿನ್ ಗಂಡ್ ಬೇಕು ಅಂತೀರಾ. ನಾನು ಇಷ್ಟ ಇಲ್ಲ ಅಂತ ಹೇಳ್ಬಿಡ್ರಿ ನಿಮ್ಮ ಅಪ್ಪಂಗೆ. ನಾನು ಹೊರಟೋಗ್ತೀನಿ. ಅದೇಗಾಗುತ್ತೆ? ನಮ್ಮಪ್ಪ ಒಪ್ಪಲ್ಲ. ನನಗ್ ನೀವ್ ಇಷ್ಟ ಆಗಿದ್ದೀರಾ, ನನಗ್ ಓಕೆ ಅನ್ನಲ್ಲ. ಏನಪ್ಪ ಇದು ಗ್ರಾಚಾರ? ಭಾಗ್ಯ, ಓ ಬಂದೆ. ನಿಮ್ ಫ್ರೆಂಡ್ ಮಗ ಬರ್ತಾನೆ ಅಂದಿದ್ರಲ್ಲ, ಬೆಳಗ್ಗೆನೆ ಬಂದವ್ರೆ. ಅಯ್ಯೋ ಹೌದಾ? ಶಿವರಾಜ್ ಬಂದ? ಯಾವಾಗ ಬಂದ?
ನನಗೊಂದು ಫೋನ್ ಮಾಡಬಾರ್ದಾ? ಬೆಳಗ್ಗೆನೆ ಬಂದ್ರು, ನೀವ್ ತೋಟದಲ್ಲಿದ್ರೆ ಫೋನ್ ಎಲ್ಲಿ ಹತ್ಬೇಕು? ಅದು ಸರಿ ಅನ್ನು. ಎಲ್ಲವನೇ ಈಗ? ಊಟ ಗೀಟ ಮಾಡಿದ್ನ ಹೇಗೆ? ಊಟ ಆಯ್ತು, ರೂಮಲ್ಲಿ ಇರ್ಬೇಕು. ಅಕ್ಕೋ ಬಂದ್ರು ನೋಡಿ ಅಳಿಯಂದ್ರು. ಓಹೋ, ಬರ್ಬೇಕು ಅಳಿಯಂದ್ರು. ಪ್ರಯಾಣ ಎಲ್ಲ ಸುಖಕರವಾಗಿತ್ತು ಅಳಿಯಂದ್ರೆ? ಇತ್ತು. ಯಾಕೆ ಅಳಿಯಂದ್ರೆ ಒಂಥರ ಇದ್ದೀರಾ? ಮೋಷನ್ ಸರಿಯಾಗಿಲ್ವಾ? ಅಯ್ಯೋ ಅಂಕಲ್, ನಿಮಗ್ ಬರೇ ತಮಾಷೆ. ನಮ್ ಕಷ್ಟ ಕೇಳೋರ್ಯಾರು? ಓ, ಅರ್ಥ ಆಯ್ತು ಬಿಡಿ. ಇವಳೆ ಶಾಂತಿನ ನೋಡೋ ಆತುರ ಅವರಿಗೆ. ಶಾಂತಿನ ಕರೆಸಿ ಮಾತಾಡ್ಸ್ಬಾರ್ದತ್ತಾ? ಮಾತಾಡ್ಸಿದ್ದಾರೆ ಅಂತೀನಿ. ಅದಲ್ಲ ಅಂಕಲ್, ಬಂದ್ ಕೂಡಲೇ ಸಿಕ್ಕಿದ್ದೆ ನಿಮ್ ಮಗಳು. ಆಯ್ತಲ್ಲ, ಇನ್ನೇನು. ಓಹೋ, ಅರ್ಥ ಆಯ್ತು ಬಿಡಿ. ಒಂಟಿಯಾಗಿ ಸಿಕ್ಕಿಲ್ಲ ಅನ್ಸುತ್ತೆ. ಮಾತಾಡ್ಸ್ಬೇಕೇನೋ? ಮಾತಾಡ್ಸಿ ಹೇಳ್ತೀನಿ. ಇವಳೇ ಕರಿಯೇ ಶಾಂತಿನಾ? ಏ ಶಾಂತಿ, ಏನಮ್ಮ? ನಿಮ್ಮಪ್ಪ ಕರೆದ್ರು ನೋಡು. ಏನಪ್ಪ? ನೋಡಮ್ಮ ಶಾಂತಿ, ಅಳಿಯಂದ್ರು ಬೇಜಾರಾಗವ್ರಿ. ಹೋಗಿ ನಮ್ ತೋಟನೆಲ್ಲ ತೋರ್ಸ್ಕೊಂಡು ಬಾ. ಮನ್ಸು ಗೆಲುವಾಯ್ತದೆ. ಅಂಕಲ್, ಅದೆಲ್ಲ ಏನಿಲ್ಲ. ಅದು ನಿಮಗೆ ಹೆಂಗ್ ಹೇಳೋದು ಅಂತ. ನೋಡಪ್ಪ ಶಿವರಾಜ್, ನೀ ಏನು ಹೇಳೋದ್ ಬೇಡ, ನಂಗೆಲ್ಲ ಗೊತ್ತಾಯ್ತದೆ. ಸುಮ್ನೆ ಹೋಗಿ ಬನ್ನಿ. ಹೋಗೋವ ಶಾಂತಿ, ಕರ್ಕೊಂಡೋಗು. ಸರಿ ಆಯ್ತಪ್ಪ, ಬನ್ರಿ, ನಮ್ ಗಾಡಿ ಹತ್ಕೊಳ್ಳಿ. ಅಂಕಲ್, ಹೋಗಮ್ಮ, ಸುಮ್ನೆ ತಮಾಷೆ ಮಾಡ್ಬೇಡ. ಸರಿ ಆಯ್ತು, ಬನ್ರಿ. ನಡ್ಕೊಂಡ ಹೋಗೋಣ. ನಡಿ. ಬರಗುಂಡ ನಡಿಯಕ್ಕ ಹೋಗೋಣ. ನಡಿಯೇ, ನಂಗೂ ಮುದ್ದೆ ಇಡು. ಬನ್ನಿ ಒಳಗೆ. ಏನ್ ಹುಡುಗರು ಏನೋ, ಬರೀ ಹುಡುಗಾಟ. ನೀವು ಹಂಗೆ ಮೋಷನು ಗೀಷನು ಅಂತ. ಇದೇ ನೋಡ್ರಿ ನಮ್ದು ತೋಟ. ಇಲ್ಲಿಂದ ಅಲ್ಲಿವರೆಗೂ ನಮ್ದೆ. ಇದ್ ನೋಡಿ ಅಡಿಕೆ ತೋಟ. ಹೌದಾ? ನಮಗ್ ಗೊತ್ತೇ ಇರ್ಲಿಲ್ಲ. ನನಗ್ ಗೊತ್ತಿತ್ತು ನೀವೆಂತ ಹಳ್ಳಿ ಗಮಾರ ಅಂತ. ಕೇಳಿ ನಿಮ್ಗೆ ಏನೇನ್ ಗೊತ್ತಿಲ್ವೋ ಕೇಳಿ, ನಾನ್ ಹೇಳ್ತೀನಿ. ಇನ್ನೊಂದ್ಸಲ ಹಳ್ಳಿ ಗಮಾರ ಅಂದ್ರೆ ಅಷ್ಟೇ. ಏನ್ ಅನ್ಕೊಂಡಿದ್ಯಾ ನನ್ನ? ಇದೆಲ್ಲ ಅಡಿಕೆ ತೋಟನು ಅಂತ ಗೊತ್ತಿಲ್ಲದೆ ಇರೋ ಗುಲ್ಡುನ ನಾನು? ರೀ, ಅದ್ಯಾಕ್ರಿ ಸಿಟ್ಟಾಗ್ತೀರಾ? ಏನೋ ನಮ್ಮ ಅಕ್ಕ ಗೊತ್ತಿಲ್ಲೇನೋ ಅಂತ ಹೇಳಿದ್ಲು ಅಷ್ಟೇ. ಗೊತ್ತಿದೆ ಅಂದ್ರೆ ಆಯ್ತಪ್ಪ. ಚೋಟ್ ಮೆಣ್ಸ್ಕಾಯ್, ಆ ಅಕ್ಕಂಗೋ ಬೊಕ್ಕ ಅಂತ ಸರಿಯಾಗೈತೆ ಜೋಡಿ ನಿಮ್ದು. ಅಲ್ರಿ, ತಪ್ಪೇನಿದೆ? ನೀವ್ ಬಂದಿರೋದೇ ಹಳ್ಳಿಯಿಂದ ತಾನೆ, ಅದಕ್ಕೆ ಹಳ್ಳಿ ಗಮಾರ ಅಂದಿದ್ದು. ಸಿಟಿಯಿಂದ ಬಂದಿದ್ರೆ ಸಿಟಿ ಇದೆ ಅನ್ನಲ್ವಾ? ಹಾಗೆ. ಹೌದಾ? ಹೌದು ಅಲ್ವೇನೋ ಗುಂಡ? ಅದೇ ಮತ್ತೆ. ಕುಂಟಂಗೆ ಕುಂಟ ಅಂದ್ರೆ ಸಿಟ್ಟು ಬರಲ್ವಾ? ನೋಡಿಗ, ಕುಂಟಿಗೆ ಅಂತ ಮನೆಗೆ ಹೋಗ್ಬೇಕು, ಹಂಗ್ ಮಾಡ್ಬಿಡ್ತೀನಿ. ಅದು ಬಿಡ್ರಿ, ಹೆಂಗೈತೆ ನಮ್ ತೋಟ? ನಿಂತರನೆ ಪೊಗದ್ದಸ್ತಾಗೈತಿ. ಅಂದ್ರೆ ನನ್ ದಪ್ಪ ಇದ್ದೀನಿ ಅಂತಿದ್ದೀರಾ? ಹೋಗಿ ಕನ್ನಡ ನೋಡ್ಕೆ. ದಪ್ಪ ಗಿಪ್ಪ ಅಂದ್ರೆ ಅಷ್ಟೇ. ಇವಾಗ ನಮ್ಮ ಅಕ್ಕನ್ ಮದ್ವೆ ಆಗಕ್ಕೆ ನಾ ಮುಂದು ತಾ ಮುಂದು ಅಂತ ಕ್ಯೂ ನಿಂತವ್ರೆ ನಮ್ಮ ಹಳ್ಳಿ ಹುಡುಗರು. ಓ, ನಿಂತವ್ರೆ. ನಿಮ್ಮ ಅಕ್ಕನ್ ನೋಡಿದ್ರೆ ನಿಂತೆಲ್ಲ ಹುಚ್ಚ ಬೈಕೊಂಡು ಓಡೋಯ್ತಾರೆ. ನನಗ್ ಗೊತ್ತಿಲ್ವಾ ನಿಮ್ಮ ಅಕ್ಕನ ಬಗ್ಗೆ? ರೀ, ಏನೋ ನಮ್ಮ ಅಪ್ಪನ್ ಮುಖ ನೋಡ್ಕೊಂಡು ಸುಮ್ನಿದೀವಿ. ಇಲ್ಲ ಅಂದ್ರೆ ಅಲ್ವೇನಕ್ಕ? ಹೋಗ್ಲಿ ಬಿಡೋ ಗುಂಡ, ನನ್ನಂತ ಹುಡುಗಿಗೆ ತಾನ್ ಜೋಡಿ ಅಲ್ಲ ಅಂತ ಹೊಟ್ಟೆ ಉರಿ ಅವರಿಗೆ. ಹೌದಾ? ಮತ್ ನಿಮ್ಮ ಅಪ್ಪಂಗೆ ಹೇಳ್ಬಿಡು ನನಗಿಷ್ಟ ಇಲ್ಲ ಅಂತ. ಕಾಟ ತಪ್ತದೆ. ನಾನು ಊರಿಗೆ ಹೋಗ್ತೀನಿ ನೆಮ್ಮದಿಯಾಗಿ. ಅದೇಗಾಗುತ್ತೆ? ನಿಮ್ಮನ್ನ ನಾನು ಯಾವಾಗ್ಲೂ ಇಷ್ಟ ಪಟ್ಬಿಟ್ಟೆ ಅಲ್ವೇನೋ ಗುಂಡ? ಮತ್ತೆ ನಮ್ ಗ್ರಾಚಾರ. ಯಾರಯ್ಯ ನೀನು? ಒಳ್ಳೆ ಹೊಡೆಯೋ ತರ ನಿಂತ್ಕೊಂಡಿದ್ಯಾ. ಹೊಡಿಯಕ್ಕೆ ನಿಂತಿರೋದು ನಿನಗಲ್ಲ, ಸೈಡಿಗೆ ಬಾ. ಕಳಿಸೋ ಆ ಹುಡುಗಿನ. ಇವತ್ತು ಬುದ್ಧಿ ಕಲಿಸೇ ಹೋಗೋದು. ಬುದ್ಧಿ ಕಲ್ಸೋದ? ಕಲ್ಸು. ಆದ್ರೆ ಅಂತದ್ದೇನ್ ಮಾಡಿದ್ಲಪ್ಪ ಇವಳು? ಹಂಗ್ ಕೇಳಿ ಮತ್ತೆ. ಎಲ್ಲಿ ಮೇಲ್ ನೋಡಿ. ಬರೇ ಇದೆ ಆತು. ಯಾರ್ ಕೇಳಿದ್ರು ಮೇಲ್ ನೋಡು. ನೋಡಲ್ಲ ಕಣಯ್ಯ, ಅದೇನ್ ಹೇಳ್ಬೇಕು?
ಹಂಗೆ ಹೇಳು. ನಾನು ಮದುವೆ ಆಗೋ ಹುಡುಗಿ ಮನೇಲಿ ಇಲ್ಲ ಸಲ್ಲದ್ದೆಲ್ಲ ಹೇಳಿ ನನ್ನ ಮದುವೆ ಮುರ್ಸಾಳೆ ಇವಳು. ಇವಳಿಗೆ ಬುದ್ಧಿ ಕಲಿಸದೆ ಬಿಡಲ್ಲ ಇವತ್ತು. ಕುಡಿತಾನೇನೋ ಅಂತ ಗುಂಡ ಹೇಳಿದ್ದ, ಅದಕ್ಕೆ ನಾನು ಅವ್ರ ಬೀಗ್ರಿಗೆ ಹೇಳಿದ್ದೆ. ನನಗೇನ್ ಗೊತ್ತಕ್ಕ, ಕುಡಿಬೋದೇನೋ ಅಂತ ನಾನು ಗೆಸ್ ಮಾಡ್ದೆ ಅಷ್ಟೇ. ಅಯ್ಯೋ ಏನೋ ಗುಂಡ ಈಗ ಹಿಂಗಂತೀಯಾ? ಅದಕ್ಕೆ ಯಾಕೆ ಹೆದರ್ಕೊಳ್ತೀಯಕ್ಕ? ನಮ್ ಬಾಬಾ ಇಲ್ವಾ, ಅವನಿಗೊಂದ್ ಗತಿ ಕಾಣಿಸ್ತಾರ ಬಿಡು. ಯಾವ ಬಾವ? ನೀವೇ ಬಾಬಾ. ಏ ಸುಮ್ನಿರಯ್ಯ. ಓಹೋ, ನೀನ್ ಇವಳು ಮದ್ವೆ ಆಗಿ ಬಂದೀಯಾ? ಒಳ್ಳೆ ಸುದ್ದಿನೇ ಸಿಕ್ಕಂಗಾತು. ಈ ಮಾರಿನ ಆದಷ್ಟು ಬೇಗ ಕರ್ಕೊಂಡೋಗು, ಊರಾದ್ರೂ ನೆಮ್ಮದಿಯಾಗಿರ್ತದೆ. ನಾ ಇನ್ ಬರ್ಲಾ? ಏ ಇಲ್ಲ ಇಲ್ಲ ಕಣಯ್ಯ, ಇಲ್ಲಿ ಕೇಳು. ಹೆಂಗಿದ್ರು ಮದ್ವೆ ಆಗ್ತಿದ್ದೀರಾ, ನಾಳೆನೆ ಆಗಿ ಕರ್ಕೊಂಡು ಹೋಗಿ. ನಾವೇ ಊರವರೆಲ್ಲ ಸೇರಿ ಊಟ ಹಾಕಿಸ್ತೀವಿ. ಬರ್ಲಾ? ಇಲ್ಲ, ಇಲ್ಲಿ ಕೇಳು. ಹೋಗು ಹೋಗು, ಬದುಕಂಡಿ ಇವತ್ತು. ಇಲ್ದಿದ್ರೆ ನಮ್ ಬಾವ ನಿನ್ನ ಚಟ್ನಿ ಮಾಡ್ಬಿಡ್ತಿದ್ರು. ಹೋಗು ಹೋಗು, ಅದೆಂಗ್ ಮದ್ವೆ ಆಗ್ತೀಯ ನಾನ್ ನೋಡ್ತೀನಿ. ನೋಡ್ದೇನೋ ಗುಂಡ, ನಿಮ್ಮಕ್ಕ ಹೆಂಗ್ ಹೆಸರು ಗಳಿಸಿದಾಳೆ ಅಂತ. ಜನ ಕ್ಯೂ ನಿಂತವ್ರೆ ಊರಿಂದ ಓಡ್ಸಕ್ಕೆ. ಅದೇ ಮತ್ತೆ, ಇವೆಲ್ಲ ಚೆನ್ನಾಗಿರಲ್ಲ. ಹೋಗ್ಲಿ ಬಿಡೋ ಗುಂಡ, ಎಷ್ಟೇ ಆದ್ರೂ ನಿಮ್ ಬಾವ ಅಲ್ಲ ತಮಾಷೆ ಮಾಡ್ತಿರೋದು. ಮಾಡ್ತಾರೆ ತಮಾಷೆನ. ಏನ್ರಿ ಏನೋ ಹುಡುಕ್ತಾ ಇದ್ದೀರಾ? ಅಯ್ಯೋ ಹುಚ್ಚೆ ಹೋಗ್ಬೇಕೇನ್ರಿ, ಇಲ್ಲೆಲ್ ಬೇಕಾದ್ರೂ ಹೋಗ್ಬೋದು, ಹೋಗಿ. ಅಯ್ಯೋ ಅಕ್ಕ ಇದ್ದಾಳೆ ಅಂತನಾ? ನಾನಾಗಿದ್ರೆ ಸುಮ್ನೆ ಸೈಡಿಗೆ ಹೋಗ್ಬರ್ತಿದ್ದೆ ಅಲ್ವೇನಕ್ಕ? ಹ್ಞೂ ಮತ್ತೆ, ನಾಚ್ಕೊಂಡ್ರೆ ಕಷ್ಟ ಯಾರಿಗೆ ಹೇಳು? ಹೌದಾ, ನೀನು ಬಾ ಮತ್ತೆ ಹೋಗಿ ಬರೋಣ. ನನಗೇನ್ ಅರ್ಜೆಂಟ್ ಆಗಿಲ್ಲ, ನಿಮಗ್ ತಾನೆ. ಹೋಗ್ ಬಂದ್ರಾಯ್ತಪ್ಪ ಅಲ್ವೇನ ಗುಂಡ? ಹ್ಞೂ ಮತ್ತೆ, ಒಳ್ಳೆ ಆಸಾಮಿ. ಅಪ್ಪ ಶಾಂತಿ ನೋಡೋಕೇನು ಚೆನ್ನಾಗೇ ಇದ್ದಾಳೆ. ಅವಳು ಸಿಟಿ ಹುಡುಗಿಯಾಗಿದ್ರೆ ಎಷ್ಟು ಚೆನ್ನಾಗಿತ್ತು. ಓ ನನ್ನ ಕನಸಿನ ರಾಣಿ, ನೀನು ಇಲ್ಲಿರುವೆಯಾ? ನಿನಗಾಗಿ ನಾನು ಎಲ್ಲೆಲ್ಲಿಯೋ ಹುಡುಕಿದೆ. ಎಲ್ಲೆಲ್ಲಿ ಹುಡುಕಿದೆ? ನಾನಿಲ್ಲದಿರುವ ಜಾಗದಲ್ಲಿ ಹುಡುಕಿದರೆ ನಾ ಹೇಗೆ ಸಿಗುತ್ತೇನೆ? ತಮಾಷೆ ಮಾಡಬೇಡ, ನಾನು ನಿನಗಾಗಿ ಪರಿತಪಿಸುತ್ತಿರುವುದು ನಿನಗೆ ಗೊತ್ತಿಲ್ಲವೇ ಪ್ರಿಯೆ? ಹಾಗಾದರೆ ನನಗೊಂದು ಮುತ್ತು ಕೊಡು ಪ್ರಿಯಾ. ನಿಜವೇ? ನನಗಂತೂ ನಂಬಲಿಕ್ಕೆ ಆಗುತ್ತಿಲ್ಲ. ಮುತ್ತು ಕೊಡಲೇ? ನನಗೆ ನಾಚಿಕೆ ಆಗುತ್ತಿದೆ, ಕಣ್ಣು ಮುಚ್ಚಿಯೇ ಕೊಡಬೇಕು. ಆಗಲಿ ಆಗಲಿ, ಕಣ್ಣು ಮುಚ್ಚಿಕೊಂಡೇ ಕೊಡುತ್ತೇನೆ. ಅಳಿಯಂದ್ರೆ ಊಟಕ್ ಬನ್ರಿ. ಇಲ್ಲ, ಮೊದಲು ಒಂದು ಮುತ್ತು ಕೊಡುತ್ತೇನೆ. ಅಯ್ಯೋ, ಊಟಕ್ ಬರ್ರಿ ಅಂದ್ರೆ ಇದೇನಿದು? ರೀ ಅಳಿಯಂದ್ರೆ ಏನ್ ಮಾಡ್ತಾ ಇದ್ದೀರಾ? ಊಟಕ್ ಕರೀಣ ಅಂತ ಬಂದ್ರೆ ನನಗೆ ಮುತ್ ಕೊಡಕ್ ಬರ್ತಿರಲ್ಲ. ಅಯ್ಯೋ ನನ್ ಶಿವನೇ. ಅಯ್ಯೋ ಇಲ್ಲ, ನಿಮಗಲ್ಲ ಆಂಟಿ. ನನಗಲ್ಲ ಅಂದ್ರೆ ಮತ್ಯಾರಿಗೆ? ಸರಿ ಸರಿ, ಊಟಕ್ ಬನ್ರಿ, ಎಲ್ರು ಕಾಯ್ತಾ ಇದ್ದಾರೆ. ಎಂತ ಕೆಲಸ ಹಾಕಿತ್ತಪ್ಪ. ರೀ, ಹಲ್ಲುಜ್ಜಿ ಎಣ್ಣೆ ಹಚ್ಕೋಬೇಕಂತೆ. ಯಾಕಂತೆ? ಯಾಕಂದ್ರೆ ಸ್ನಾನ ಮಾಡೋಕೆ. ಎಣ್ಣೆ ಹಚ್ಕೊಂಡಾದ್ರೂ ಸ್ನಾನ ಮಾಡ್ತೀನಿ, ಹಂಗೇನಾದ್ರೂ ಮಾಡ್ತೀನಿ. ಅದನ್ನೇ ನೀನ್ ಹೇಳೋದು. ರೀ,
ನೀವ್ ಎಣ್ಣೆ ಹಚ್ಕೊಂಡ್ ಬಚ್ಲು ಮನೆಗ್ ಬಂದ್ರೆ ಬಂದ್ರೆ ನಾನ್ ನಿಮ್ ಬೆನ್ನ ಚೆನ್ನಾಗಿ ಉಜ್ಜಿ ಬಿಡ್ತೀನಿ. ಹಂಗೇಳು ಮತ್ತೆ. ನನಗ್ ಗೊತ್ತಿತ್ತು ಕಣೆ ನಿನ್ ಪ್ಲಾನು. ನನಗ್ ಗೊತ್ತು ಸ್ನಾನ ಮಾಡೋದು ಅದೆಲ್ಲ ಏನು ಬೇಡ, ಸುಮ್ನೆ ಹೋಗಿಲ್ಲಿಂದ. ಅಯ್ಯೋ ಅದೇಕಂಗ್ ಆಡ್ತೀರಾ? ಏನೋ ನಮ್ಮಮ್ಮ ಹೇಳಿದ್ರು ಅಂತ ಬಂದ್ ಕರೆದ್ರೆ ನೀವ್ ಬಿಗ್ಗ ನೋಡ್ಬಾರ್ದಾ? ಇರ್ಲಿ ಬನ್ರಿ, ನಿಮ್ ಬೆನ್ನ ಸರಿಯಾಗಿ ಉಜ್ಜಿ ಬಿಡ್ತೀನಿ. ಉಜ್ಜಿ ಬಿಡ್ತೀಯ? ಬೆನ್ನಿನ ಚರ್ಮ ಎಲ್ಲ ಕಿತ್ತಿ ಬರೋ ಹಾಗೆ. ಅವೆಲ್ಲ ಏನು ಬೇಡ, ಸುಮ್ನೆ ಹೋಗ್ತಾ ಇರೋ ಅಷ್ಟೇ. ಇರ್ಲಿ ಬನ್ರಿ. ಬೇಡ ಹೋಗ್ರಿ. ಪರವಾಗಿಲ್ಲ ಬನ್ರಿ. ನಿಮಗೆ ಯಾಕೆ ಕಷ್ಟ? ಸುಮ್ನೆ ಹೋಗ್ರಿ. ಇದ್ರಲ್ಲೇನಿದೆ ಕಷ್ಟ? ದಿನ 4 ಎಮ್ಮೆ ತೊಳೆಯೋಳಿಗೆ 1 ಕೋಣ ಹೆಚ್ಚಾಗುತ್ತಾ? ಪರವಾಗಿಲ್ಲ ಬನ್ರಿ. ಏನು ಕೋಣನ? ಅಪ್ಪ ನನ್ನೇ ಕೋಣ ಅಂತೀಯ? ನೀನೇ ಎಮ್ಮೆ ಇದ್ದಂಗದಿಯಾ? ಏನೋ ಮಾತಿಗೆ ಹಂಗಂದೆ ಅಷ್ಟೇ. ಪರವಾಗಿಲ್ಲ ಬನ್ರಿ. ನಿನ್ ನೋಡಿಗ. ಅಯ್ಯೋ ಏನು ಸಹಾಯ ಮಾಡೋಣ ಅಂತ ಬಂದ್ರೆ ಇವಯ್ಯ ಆಡೋದ್ ನೋಡು. ಹಳ್ಳಿ ಗಮಾರ. ನಮ್ಮ ಅಪ್ಪಂಗೋಯ್ತು ಆಮೇಲೆ. ಏನ್ ಯೋಚನೆ ಮಾಡಿದ್ರಿ? ಏನ್ ಯೋಚನೆ ಮಾಡಿದ್ರಿ ಅಂದ್ರೆ ಎದ್ರ ಬಗ್ಗೆ? ನಮ್ ಮದ್ವೆ ಬಗ್ಗೆ. ನಿನ್ನ ಮದುವೆ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಲಿ? ನಿಮ್ಮ ಅಪ್ಪ ಅವ್ವ ಇದಾರಲ್ಲ, ಅವ್ರನ್ನ ಕೇಳು. ರೀ, ನಾ ಹೇಳಿದ್ದು ನಮ್ಮಿಬ್ರು ಮದ್ವೆ ಬಗ್ಗೆ. ನನ್ನ ನಿನ್ನ ಮದುವೆನಾ? ಯಾವನಾರ ಹುಚ್ಚನೇ ಮದುವೆ ಆಗ್ಬೇಕು ನಿನ್ನ. ಅದಕ್ಕೆ ಮತ್ತೆ ಹೇಳಿದ್ದು. ಆಗ್ರಿ ಮತ್ತೆ ನನ್ನ. ಅಂದ್ರೆ ನಾನು ಹುಚ್ಚಾಗಿಚ್ಚ ಅಂದ್ರೆ ಅಷ್ಟೇ. ಇವಾಗ ಹುಚ್ಚನ್ ತರ ಆಡ್ತಿರೋದು ಯಾರ್ ಮತ್ತೆ? ಹೋಗ್ಲಿ ಬಿಡೋ ಗುಂಡ. ಎಷ್ಟೇ ಆದ್ರೂ ತಮಾಷೆ ಮಾಡ್ತಿರೋದು ನಿಮ್ ಭಾವ ಅಲ್ವಾ? ನಾನು ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ನಿಮ್ಮನ್ನ. ತಮಾಷೆ ಅಂತೆ ಇಲ್ಲಿಗೆ ಬಂದು ನನ್ ಜೀವನನೇ ಒಂದ್ ಕಾಮಿಡಿ ಆಗೋಗಿದೆ. ಹೌದು, ಎಷ್ಟು ಇಷ್ಟಪಡ್ತೀಯ ಹೇಳು ಮತ್ತೆ ನೋಡೋಣ. ನನ್ ಪ್ರಾಣಕ್ಕಿಂತ ಹೆಚ್ಚು. ಅಯ್ಯೋ ಹೌದಾ? ನಾನ್ ಸುಖವಾಗಿರ್ಬೇಕು ಅಂತ ಆಸೆ ಇದೆ ತಾನೇ ನಿನಗೆ? ಹ್ಞೂ ಮತ್ತೆ, ಅದಕ್ಕೆ ಹೇಳಿದ್ದು ನನ್ ಮದ್ವೆ ಆಗಿ ಅಂತ ಅಲ್ವೇನು ಗುಂಡ? ಹ್ಞೂ ಮತ್ತೆ. ನಿನ್ ಮದ್ವೆ ಆದ್ರೆ ಸುಖವಾಗಿರಲ್ಲ. ನಾನ್ ಸುಖವಾಗಿರ್ಬೇಕು ಅಂದ್ರೆ ನೀನು ಈ ಮದ್ವೆನ ಬೇಡ ಅನ್ಬೇಕು ಕಣೆ. ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಆ ದೇವ್ರು ನಮ್ಮಿಬ್ರನ್ನ ಜೋಡಿ ನೋಡಿ ಡಿಸೈಡ್ ಮಾಡಿದೆ ಅಲ್ವೇನೋ ಗುಂಡ? ಹೂನಕ್ಕ, ಯಾರ್ ಏನೇ ಅಂದ್ರು ನಾನಂತೂ ನಿಮ್ಮಿಬ್ರು ಮದ್ವೆ ಮಾಡಿಸ್ತೀನಿ. ನನ್ ಗುಂಡ. ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ? ಅಯ್ಯೋ ದೇವ್ರೇ, ನೀನಾದ್ರೂ ನನ್ನ ಕಾಪಾಡಪ್ಪ. ನಮ್ಮ ಅಕ್ಕನಿಂದ ನಿನ್ನ ಯಾರು ಕಾಪಾಡಕ್ಕಾಗಲ್ಲ. ಅಯ್ಯೋ ಹಾವು! ಹಾವಾ ಹಾವಾ! ಗುಂಡ ಹೋಗೋ, ಯಾರನ್ನಾದ್ರೂ ಕರ್ಕೊಂಡು. ಆಯ್ತಕ್ಕ. ಅಕ್ಕ, ಬಾವಾಗ ಏನಾಗಿದೆ ಅಕ್ಕ? ನಿಮ್ ಬಾವಂಗೆ ಹಾವು ಕಚ್ಚಿದೆ ಅಂತೆ.
ದೇವ್ರ ದೊಡ್ಡವನು, ಇನ್ನೇನು ಭಯ ಇಲ್ಲ. ರಮಣ, ನಿನ್ನ ಅದೃಷ್ಟ ತುಂಬ ಚೆನ್ನಾಗೈತೆ. ಆಯ್ತು ಪುಟ್ಟಪ್ಪಣ್ಣ, ಎಲ್ಲ ನಿನ್ನ ಕೈಗುಣ. ಇದರಲ್ಲಿ ನನ್ನ ಕೈಗುಣಕ್ಕಿಂತ ಶಾಂತಿ ಸಮಯಕ್ಕೆ ಸರಿಯಾಗಿ ಬಂದು ಬಾಯಿಂದ ವಿಷನೆಲ್ಲ ಹೀರಿ ತೆಗೆದು ಅವ್ರನ್ನ ಉಳಿಸಿದಾಳು ನೋಡು. ಹೌದು ಪುಟ್ಟಪ್ಪಣ್ಣ. ಅದಕ್ಕೆ ಅವಳಿಗೂ ಒಂದು ಔಷಧಿ ಕೊಡ್ತೀನಿ, ಅವಳು ತಗೊಳ್ಳಿ. ಇಲ್ಲಾಂದ್ರೆ ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ. ಆಯಿತು ಪುಟ್ಟಪ್ಪಣ್ಣ, ನಿನ್ನಿಂದ ಭಾಳ ಉಪಕಾರ ಆಯಿತು. ಇವತ್ತೊಂದು ರಾತ್ರಿ ಶಿವರಾಜ್ ನಿದ್ದೆ ಮಾಡೋದು ಬೇಡ. ಎಲ್ಲರೂ ಸೇರಿ ಅವನನ್ನು ಎಚ್ಚರ ಉಳಿಸ್ಕೊಳ್ಳಿ. ಆಯಿತು ಪುಟ್ಟಪ್ಪಣ್ಣ. ನಾನಿನ್ ಬರ್ತೀನಿ. ಆಯಿತು ಪುಟ್ಟಪ್ಪಣ್ಣ. ಆಯ್ತು, ಎಲ್ಲ ಒಳ್ಳೇದಾಗ್ಲಿ. ಅಲ್ಲ ಅಳಿ ಅಂದ್ರೆ ಹಾವಿನ ಮೇಲೆ ಕೈ ಇಟ್ಟಿದ್ದೀರಲ್ಲ, ನೋಡ್ಕೊಂಡಿಡಬಾರ್ದಾ? ಅಯ್ಯೋ, ನೀವ್ ಹೇಳೋದ್ ನೋಡಿದ್ರೆ ನೋಡ್ಕೊಂಡು ಯಾರಾದ್ರೂ ಮುಟ್ತಾರಾ? ಈಗ ಅದೆಲ್ಲ ಬಿಡಿ. ಒಟ್ನಲ್ಲಿ ನಮ್ ಶಾಂತಿ ಅದೃಷ್ಟ ಗಟ್ಟಿಯಾಗೈತೆ ಅಷ್ಟೇ. ನನಗೇನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ನಿಮ್ಗೆ ಹಾವು ಕಚ್ಚಿದ್ದು ನೋಡಿ ನನಗೆ ಜೀವನೇ ಹೋದಂಗಾಯ್ತು. ನಿಮ್ಮನ್ನು ಮೊದಲನೇ ಸಲ ನೋಡಿದಾಗಲೇ ಇಷ್ಟಪಟ್ಬಿಟ್ಟೆ. ಈ ಪ್ಯಾಟಿ ಹುಡುಗರು ಹುಚ್ಚು ಬಿಟ್ಟೇ ಹೋಯ್ತು. ನಾನು ಎಷ್ಟೇ ನಿಮ್ಮ ಹತ್ರ ಬಂದರೂ ನಮ್ಮ ಪ್ರೀತಿ ನಿಮಗೆ ಅರ್ಥನೇ ಆಗಲಿಲ್ಲ. ಒಂದು ಕ್ಷಣ ನಿಮ್ಗೆ ಹಾವು ಕಚ್ಚಿದ್ದು ನೋಡಿ, ಇರಲಿ ಬಿಡಿ, ನೀವಾದರೂ ನಿಮ್ಮ ಆಸೆಯಂತೆ ಪ್ಯಾಟಿ ಹುಡುಗಿನೇ ಮದುವೆ ಆಗಿ ಸುಖವಾಗಿರಿ. ನಮ್ಮಪ್ಪಂಗೆ ನಾನು ಹೇಳ್ಕೊಳ್ತೀನಿ. ಯಾಕಪ್ಪ, ಏನಾಯ್ತು? ಅಂಕಲ್, ಇವತ್ತು ನಾನು ಜೀವಂತವಾಗಿರ್ಬೇಕು ಅಂತ ಅಂದ್ರೆ ಅದಕ್ಕೆ ಶಾಂತಿನೇ ಕಾರಣ ಅಂಕಲ್. ಹಾಗಂತ ಅವಳೇ ಮದ್ವೆ ಆಗೋ ಆಗಿದೆ. ನನ್ನ ಮಗಳು ಚಿನ್ನ ಕಣಪ್ಪ. ಇಲ್ಲ ಅಂದ್ರೆ ನಿಮ್ಮಪ್ಪನಿಗೆ ನಾನು ಮುಖನಾದ್ರೂ ಹೆಂಗಪ್ಪ ತೋರಿಸ್ಬೇಕಾಗಿತ್ತು. ನೋಡು, ನೆನಪಿಸಿದ ತಕ್ಷಣ ನಿಮ್ಮ ಅಪ್ಪಂದೇ ಫೋನು. ಈಗಲೂ ಇಲ್ಲಿ ನಡೆದದ್ದು ಏನು ಹೇಳ್ಬೇಡಪ್ಪ. ಓ ಹೇಳಪ್ಪ ದೇವಣ್ಣ, ನೆನಪಿಸಿದ ತಕ್ಷಣ ದೆವ್ವ ಪ್ರತ್ಯಕ್ಷ ಅನ್ನೋ ಹಾಗೆ ನಿನ್ನ ಹೆಸರು ಹೇಳಿದೆ ನೋಡು, ನೀನೇ ಫೋನ್ ಮಾಡಿದೆ. ಹೌದಾ? ಅದೇನಪ್ಪ ಅಂಥದ್ದು ನನ್ನ ವಿಚಾರ? ಏನಿಲ್ಲ, ಸುಮ್ಮನೆ ಆಗಂದೆ. ಏನ್ ಸಮಾಚಾರ? ಫೋನ್ ಮಾಡಿದೀಯಾ? ಓಹೋ, ಮಗ ಹೇಗಿದ್ದಾನೆ ಅಂತ ಕೇಳೋಕ? ಅದನ್ನೇನು ಕೇಳೋದಪ್ಪ, ಅವನು ಹೆಂಗೋ ಇರ್ತಾನ. ಅಲ್ಲಿಗೆ ಬಂದದಾನಲ್ಲ, ನಿಮ್ ಬಗ್ಗೆ ನನಗೆ ಯೋಚನೆ ಆಗಿತ್ತಪ್ಪ. ಅದ್ಯಾಕಯ್ಯ ಹಂಗಂತೀಯ? ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ಲೇನಯ್ಯ. ಇರ್ಲಿ, ಎಲ್ಲಿದ್ದಾನೀಗ? ಏನಂತಾನ ಮದುವೆ ಬಗ್ಗೆ? ನೀನೇ ಫೋನ್ ಮಾಡಿದೀಯಲ್ಲ, ಕೇಳಿ ನೋಡು. ಇಲ್ಲೇ ಇದ್ದಾನೆ. 1 ನಿಮಿಷ ಕೊಟ್ಟೆ. ಹಾ ಕೊಡಯ್ಯ. ಇದನ್ನೆಲ್ಲ ಏನು ಹೇಳ್ಬೇಡ ಕಣಪ್ಪ. ಅಪ್ಪ, ಏನ್ಲಾ ನೋಡಿದೇನ್ಲ ಹುಡುಗಿನ? ಒಪ್ಕೊಂಡ್ಲೇನ್ಲ ನಿನ್ ಮದುವೆಗೆ? ಅಪ್ಪ ಹೇಳಪ್ಪ. ಅಪ್ಪ ಹೇಳ ಬೇಗ. ಅಪ್ಪ ಅಪ್ಪ ಅಂತ ರಾಗ ಬೇರೆ ನಿಂದು. ಅಪ್ಪ, ಅವಳು ಒಪ್ಕೊಂಡಾಯ್ತು, ಆದ್ರೆ ನಾನೇ ಒಪ್ಲಿಲ್ಲ.
ಅಂತ ಅನ್ಕೊಂಡ್ಯಾ? ನೋ ಚಾನ್ಸ್. ಅವಳು ಒಪ್ಕೊಂಡಾಯ್ತು, ನಾನು ಗಾಂಧರ್ವ ವಿಧಿಯಿಂದ ಮದ್ವೆನೇ ಆಗ್ಬಿಟ್ಟಿದ್ದೀನಿ. ಈಗ ನೀನು ಊರಿಗೆಲ್ಲ ಊಟ ಹಾಕಿಸ್ಬೇಕು ಅಷ್ಟೇ. ಹೌದೇನ್ಲ? ನಿಜ ನೀನ್ಲ? ಎಲ್ ನೀನ್ ಬೇಡ ಅಂತೀಯೋ ಅನ್ಕೊಂಡಿದ್ದೆ. ಬಿಡ್ಲಾ, ಇಡೀ ಊರಿಗೆ ಊಟ ಹಾಕ್ಸನ. ರಮಣ, ಕೇಳಿಸ್ಕೊಂಡೇನಪ್ಪ? ಕೇಳಿಸ್ಕೊಂಡೆಪ್ಪ, ಬಹಳ ಸಂತೋಷ ಆಯ್ತು. ಆಯ್ತು ಕಣ್ಲ, ಒಂದ್ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿಬಿಡೋಣ. ಸರಿ, ಇಡ್ಲ ಫೋನ? ಆಯ್ತಪ್ಪ, ಆಯ್ತು. ಬಲೆ ಡವ್ ಮಾಸ್ಟ್ರು ನಮ್ ಬಾವ. ಯಾಕೆ ಸುಬ್ಬಿ ಒಂದೇ ಕಣ್ಣಗಳಕತ್ತೀಯ? ನಿಮ್ಮಕ್ಕ ನನಗ್ ಬೇಡ ನೀನೇ ಮದ್ವೆ ಆಗು ಅಂತ ಹೇಳಿ ಇವಾಗ ಕೈ ಕೊಟ್ಬಿಟ್ಲಲ್ಲ. ಅದೇ ನಮ್ಮ ಅಕ್ಕನ್ ದೊಡ್ಡ ಗುಣ. ಹೋಗ